ಬರದ ಪರಿಸ್ಥಿತಿಯಲ್ಲಿ ಕರ್ನಾಟಕಕ್ಕೆ ಮತ್ತೊಂದು ದೊಡ್ಡ ಆಘಾತ. ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸುವಂತೆ ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ ಅಂದರೆ CWRC ಆದೇಶ ನೀಡಿದೆ. ಈ ನಿರ್ಧಾರ ರಾಜ್ಯದಲ್ಲಿ ಭಾರೀ ಚರ್ಚೆ, ರಾಜಕೀಯ ವಾಗ್ವಾದ ಮತ್ತು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಈ ಆದೇಶ ಏಕೆ ಬಂದಿದೆ? ಕರ್ನಾಟಕದ ವಾದವೇನು? ತಮಿಳುನಾಡು ಏನು ಹೇಳುತ್ತದೆ? ಮತ್ತು ಆಗಸ್ಟ್ 3ರಂದು ನಡೆಯಲಿರುವ ಸಂಧಾನ ಸಭೆಯಲ್ಲಿ ಏನಾಗಬಹುದು? ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಉತ್ತರ ತಿಳಿಯೋಣ. ಮೊದಲು ಕಾವೇರಿ ವಿವಾದದ ಹಿನ್ನೆಲೆಯನ್ನ ತಿಳಿದುಕೊಳ್ಳೋಣ. ಕಾವೇರಿ ನದಿ ಕರ್ನಾಟಕದ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಹುಟ್ಟಿ ಮೈಸೂರು, ಮಂಡ್ಯ ಸೇರಿದಂತೆ ಹಲವು ಜಿಲ್ಲೆಗಳ ಮೂಲಕ ಹರಿದು ತಮಿಳುನಾಡು ಸೇರಿ ಕೊನೆಗೆ ಬಂಗಾಳ ಕೊಲ್ಲಿಯನ್ನ ಸೇರುತ್ತದೆ. ಈ ನದಿಯ ನೀರನ್ನ ಕರ್ನಾಟಕ, ತಮಿಳುನಾಡು, ಕೇರಳ ಹಾಗೂ ಪುದುಚೇರಿ ಹಂಚಿಕೊಳ್ಳುತ್ತವೆ. ಆದರೆ ಹಲವು ದಶಕಗಳಿಂದ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ನೀರಿನ ಹಂಚಿಕೆ ಕುರಿತು ನಿರಂತರ ವಿವಾದ ನಡೆಯುತ್ತಲೇ ಬಂದಿದೆ. ಈ ವಿವಾದವನ್ನ ಬಗೆಹರಿಸಲು ನ್ಯಾಯಮಂಡಳಿ ರಚನೆಯಾಗಿ ನಂತರ ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪು ನೀಡಿತು. ಅದರಂತೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂದರೆ CWMA ಮತ್ತು ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ ಅಂದರೆ CWRC ರಚಿಸಲಾಯಿತು. ಈ ಸಮಿತಿಗಳು ಜಲಾಶಯಗಳ ನೀರಿನ ಮಟ್ಟ, ಮಳೆಯ ಪ್ರಮಾಣ ಹಾಗೂ ಎರಡೂ ರಾಜ್ಯಗಳ ಅಗತ್ಯಗಳನ್ನ ಪರಿಶೀಲಿಸಿ ಪ್ರತಿ ತಿಂಗಳು ನೀರು ಬಿಡುಗಡೆ ಕುರಿತು ನಿರ್ಧಾರ ತೆಗೆದುಕೊಳ್ಳುತ್ತವೆ. ಈ ಬಾರಿ ನಡೆದ CWRC ಸಭೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಳೆಯ ಕೊರತೆ ಇರುವ ಬಗ್ಗೆ ವಿವರವಾಗಿ ಮಾಹಿತಿ ನೀಡಿತು. ಉತ್ತರ ಹಾಗೂ ದಕ್ಷಿಣ ಕರ್ನಾಟಕದ ಹಲವು ಭಾಗಗಳಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗಿಲ್ಲ. ಇದರ ಪರಿಣಾಮವಾಗಿ ಪ್ರಮುಖ ಜಲಾಶಯಗಳಲ್ಲಿ ನೀರಿನ ಸಂಗ್ರಹವು ತೃಪ್ತಿಕರವಾಗಿಲ್ಲ ಎಂದು ಅಧಿಕಾರಿಗಳು ಸಮಿತಿಗೆ ಮನವರಿಕೆ ಮಾಡಿಕೊಟ್ಟರು. ಆದರೆ ಕರ್ನಾಟಕದ ವಾದವನ್ನ ಸಂಪೂರ್ಣವಾಗಿ ಒಪ್ಪದ ಸಮಿತಿಯು ಸುಪ್ರೀಂ ಕೋರ್ಟ್ ತೀರ್ಪು ಮತ್ತು ನೀರಿನ ಹಂಚಿಕೆ ನಿಯಮಾವಳಿಯ ಆಧಾರದ ಮೇಲೆ ತಮಿಳುನಾಡಿಗೆ ನೀರು ಹರಿಸುವಂತೆ ಆದೇಶ ನೀಡಿತು. ಈ ಆದೇಶ ಹೊರಬಿದ್ದ ತಕ್ಷಣ ರಾಜ್ಯದಲ್ಲಿ ಭಾರೀ ಚರ್ಚೆ ಆರಂಭವಾಯಿತು. ವಿಶೇಷವಾಗಿ ರೈತರು ಮತ್ತು ಹಲವು ರಾಜಕೀಯ ಪಕ್ಷಗಳು ಈ ನಿರ್ಧಾರವನ್ನ ವಿರೋಧಿಸಿವೆ. ಕರ್ನಾಟಕದ ಪ್ರಮುಖ ಜಲಾಶಯಗಳಾದ ಕೃಷ್ಣರಾಜಸಾಗರ, ಕಬಿನಿ, ಹೇಮಾವತಿ ಹಾಗೂ ಹಾರಂಗಿ ಅಣೆಕಟ್ಟುಗಳಲ್ಲಿ ನೀರಿನ ಸಂಗ್ರಹ ನಿರೀಕ್ಷೆ ಮಟ್ಟದಲ್ಲಿಲ್ಲ. ಮುಂದಿನ ತಿಂಗಳುಗಳಲ್ಲಿಯೂ ಮಳೆ ಕಡಿಮೆಯಾದರೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ. ಜೊತೆಗೆ ರೈತರು ಬೆಳೆದಿರುವ ಬೆಳೆಗಳಿಗೂ ನೀರಿನ ಕೊರತೆ ಉಂಟಾಗಬಹುದು ಎಂಬ ಆತಂಕ ವ್ಯಕ್ತವಾಗಿದೆ. ಇನ್ನೊಂದೆಡೆ ತಮಿಳುನಾಡು ತನ್ನ ಡೆಲ್ಟಾ ಪ್ರದೇಶದ ರೈತರಿಗೆ ಈ ಸಮಯದಲ್ಲಿ ಕಾವೇರಿ ನೀರು ಅತ್ಯಗತ್ಯ ಎಂದು ವಾದಿಸುತ್ತಿದೆ. ಅಕ್ಕಿ ಸೇರಿದಂತೆ ಹಲವು ಬೆಳೆಗಳು ಈಗ ಬೆಳವಣಿಗೆಯ ಹಂತದಲ್ಲಿದ್ದು ನೀರು ಸಿಗದಿದ್ರೆ ಸಾವಿರಾರು ಎಕರೆ ಬೆಳೆ ಹಾನಿಯಾಗಬಹುದು ಎಂದು ತಮಿಳುನಾಡು ಹೇಳಿದೆ. ಆದ್ದರಿಂದ ನ್ಯಾಯಾಲಯದ ಆದೇಶದಂತೆ ನೀರು ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದೆ. CWRC ಆದೇಶ ಹೊರಬಿದ್ದ ತಕ್ಷಣ ಕರ್ನಾಟಕದಲ್ಲಿ ಪ್ರತಿಪಕ್ಷಗಳು ಸರ್ಕಾರದ ವಿರುದ್ಧ ವಾಗ್ದಾಳಿ ಆರಂಭಿಸಿವೆ. ರಾಜ್ಯದಲ್ಲಿ ಬರದ ಪರಿಸ್ಥಿತಿ ಇರುವಾಗ ಬೇರೆ ರಾಜ್ಯಕ್ಕೆ ನೀರು ಬಿಡುವುದು ಸರಿಯಲ್ಲ. ಸರ್ಕಾರ ಇನ್ನಷ್ಟು ಬಲವಾಗಿ ತನ್ನ ವಾದ ಮಂಡಿಸಬೇಕಿತ್ತು ಎಂದು ಪ್ರತಿಪಕ್ಷ ನಾಯಕರು ಆರೋಪಿಸಿದ್ದಾರೆ. ರೈತ ಸಂಘಟನೆಗಳು ಈ ಆದೇಶದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿವೆ. ಮೊದಲು ಕರ್ನಾಟಕದ ರೈತರು ಮತ್ತು ಜನರ ಅಗತ್ಯತೆಗಳನ್ನ ಪೂರೈಸಬೇಕು, ನಂತರವೇ ಬೇರೆ ರಾಜ್ಯಕ್ಕೆ ನೀರು ಹರಿಸುವ ಬಗ್ಗೆ ನಿರ್ಧಾರವಾಗಬೇಕು ಎಂದು ಒತ್ತಾಯಿಸಿದ್ದಾರೆ. ಕೆಲ ಸಂಘಟನೆಗಳು ಪ್ರತಿಭಟನೆಯ ಎಚ್ಚರಿಕೆಯನ್ನ ನೀಡಿವೆ. ಆದರೆ ರಾಜ್ಯ ಸರ್ಕಾರದ ಅಭಿಪ್ರಾಯ ಬೇರೆ ಇದೆ. ಕಾವೇರಿ ವಿವಾದ ಕೇವಲ ರಾಜಕೀಯ ವಿಷಯವಲ್ಲ, ಇದು ಕಾನೂನು ಹಾಗೂ ನ್ಯಾಯಾಲಯದ ತೀರ್ಪಿಗೆ ಸಂಬಂಧಿಸಿದ ವಿಚಾರವಾಗಿದೆ. ಆದ್ದರಿಂದ ಭಾವನಾತ್ಮಕವಾಗಿ ಅಲ್ಲ, ಕಾನೂನುಬದ್ಧವಾಗಿ ಕರ್ನಾಟಕ ತನ್ನ ಹಕ್ಕನ್ನ ಸಮರ್ಥಿಸಿಕೊಳ್ಳಲಿದೆ ಎಂದು ಸರ್ಕಾರ ತಿಳಿಸಿದೆ. ಇದೀಗ ಕರ್ನಾಟಕದ ಸಂಪೂರ್ಣ ಗಮನ ಆಗಸ್ಟ್ 3ರಂದು ನಡೆಯಲಿರುವ ಸಂಧಾನ ಸಭೆಯತ್ತ ನೆಟ್ಟಿದೆ. ಈ ಸಭೆಯಲ್ಲಿ ಕರ್ನಾಟಕದ ಅಧಿಕಾರಿಗಳು ಮಳೆಯ ಕೊರತೆ, ಜಲಾಶಯಗಳ ನೀರಿನ ಮಟ್ಟ, ಕುಡಿಯುವ ನೀರಿನ ಅವಶ್ಯಕತೆ ಹಾಗೂ ರೈತರ ಸಂಕಷ್ಟದ ಕುರಿತು ಸಂಪೂರ್ಣ ಮಾಹಿತಿಯನ್ನ ಮಂಡಿಸಲಿದ್ದಾರೆ. ಈ ಸಭೆಯಲ್ಲಿ ತಮಿಳುನಾಡು ಕೂಡ ತನ್ನ ವಾದವನ್ನ ಮಂಡಿಸಲಿದೆ. ಎರಡೂ ರಾಜ್ಯಗಳ ಅಂಕಿ ಅಂಶಗಳನ್ನ ಪರಿಶೀಲಿಸಿದ ಬಳಿಕ ಮುಂದಿನ ಕ್ರಮದ ಬಗ್ಗೆ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಅಗತ್ಯವಿದ್ರೆ ನೀರು ಬಿಡುಗಡೆ ಪ್ರಮಾಣದಲ್ಲಿ ಬದಲಾವಣೆ ಅಥವಾ ಹೊಸ ನಿರ್ದೇಶನ ಹೊರಬರುವ ಸಾಧ್ಯತೆಯನ್ನ ತಜ್ಞರು ತಳ್ಳಿಹಾಕಿಲ್ಲ. ತಜ್ಞರ ಪ್ರಕಾರ ಮುಂದಿನ ಕೆಲ ವಾರಗಳಲ್ಲಿ ಉತ್ತಮ ಮಳೆಯಾದ್ರೆ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಬಹುದು. ಆದರೆ ಮಳೆ ಕೊರತೆ ಮುಂದುವರೆದ್ರೆ ಕಾವೇರಿ ವಿವಾದ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ.
ಹೀಗಾಗಿ ಹವಾಮಾನದ ಸ್ಥಿತಿಯು ಈ ವಿಚಾರದಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಕಾವೇರಿ ವಿವಾದವು ಕೇವಲ 2 ರಾಜ್ಯಗಳ ನಡುವಿನ ಜಗಳವಲ್ಲ. ಇದು ಲಕ್ಷಾಂತರ ರೈತರ ಬದುಕು, ನಗರಗಳ ಕುಡಿಯುವ ನೀರು, ಕೈಗಾರಿಕೆಗಳು, ಪರಿಸರ ಹಾಗೂ 2 ರಾಜ್ಯಗಳ ಆರ್ಥಿಕತೆಯೊಂದಿಗೆ ನೇರವಾಗಿ ಸಂಬಂಧ ಹೊಂದಿರುವ ವಿಷಯವಾಗಿದೆ. ಆದ್ದರಿಂದ ಪ್ರತಿಯೊಂದು ನಿರ್ಧಾರವು ಅತ್ಯಂತ ಜಾಗರೂಕತೆಯಿಂದ ಕೈಗೊಳ್ಳಬೇಕಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಕಡೆ ಬರ, ಮತ್ತೊಂದು ಕಡೆ ನೀರು ಬಿಡುವ ಆದೇಶ, ಇನ್ನೊಂದೆಡೆ ಆಗಸ್ಟ್ 3ರ ಸಂಧಾನ ಸಭೆ. ಈ 3 ಬೆಳವಣಿಗೆಗಳು ಕಾವೇರಿ ವಿವಾದವನ್ನ ಮತ್ತೊಮ್ಮೆ ರಾಷ್ಟ್ರದ ಗಮನ ಸೆಳೆಯುವಂತೆ ಮಾಡಿವೆ. ಸಂಧಾನ ಸಭೆಯಲ್ಲಿ ಕರ್ನಾಟಕದ ವಾದಕ್ಕೆ ಎಷ್ಟು ಮಾನ್ಯತೆ ಸಿಗುತ್ತದೆ? ನೀರು ಬಿಡುವ ಆದೇಶದಲ್ಲಿ ಬದಲಾವಣೆಯಾಗುತ್ತದೆಯೇ ಅಥವಾ ಹಿಂದಿನ ನಿರ್ಧಾರವೇ ಮುಂದುವರಿಯುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಈ ವಿವಾದದ ಮುಂದಿನ ಬೆಳವಣಿಗೆಗಳು ಕರ್ನಾಟಕದ ರೈತರು ಮತ್ತು ಜನರ ಭವಿಷ್ಯದ ಮೇಲೆ ಮಹತ್ವದ ಪರಿಣಾಮ ಬೀರುವ ಸಾಧ್ಯತೆ ಇದೆ.